ಚಾಲೆಂಜ್ ಮಾಡಲಿಕ್ಕೆ ರೆಡಿ ಇರ್ತದೆ ಕಾಂಗ್ರೆಸ್ ಅವರು ಚಾಲೆಂಜ್ ಮಾಡಲಿ, ಕಾನೂನು ಪ್ರಕಾರ ಅವ್ರು ಏನು ಬೇಕಾದ ಚಾಲೆಂಜ್ ಮಾಡಲಿ, ನಾನು ಅದ್ರ ಬಗ್ಗೆ ಅವ್ರು ಚಾಲೆಂಜ್ ಮಾಡಲಿ. ಮತ್ತು ಬೇಸಿಕಲಿ ವಿಧಾನಸೌಧದಲ್ಲಿ ಆದಂಥ, ವಿಧಾನ ಪರಿಷತ್ತಿನ ಚೇಂಬರ್ನಲ್ಲಿ ಆದಂಥ ಒಂದು ಘಟನೆಯನ್ನು ಇಷ್ಟು ತರಾತುರಿಯಲ್ಲಿ FIR ಮಾಡಿ, ಆ FIR ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಆ ಮಂತ್ರಿಗಳ ಆಪ್ತ ಸಹಾಯಕ, ಅವ ಇದನ್ನ ಒಳಗಲ್ಲಿ ಆಪ್ತ ಸಹಾಯಕ. ಕಾಮನ್ ಸೆನ್ಸ್ ಬೇಡ ಈ ಪೊಲೀಸ್ ಕಮಿಷನರ್ಗೆ? ಅದನ್ನು ತಗೊಂಡು ಅವರು FIR ಮಾಡ್ತಾರೆ, ನೋಟಿಸ್ ಕೊಡೋದಿಲ್ಲ, ವಿಧಾನಸೌಧದ ಹತ್ರ ಹೋಗಿ ನುಗ್ಗಿ ಅವರನ್ನು ಎತ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಹಿ ಈಸ್ ಅನ್ಫಿಟ್ ಟು ಬಿಕಮ್ ಎ IPS ಆಫೀಸರ್. ಲಕ್ಷ್ಮೀ ಗುಳಕರ್ ಅವರು ಸ್ಟೇಷನ್ ಹೋಗದೆ FIR ಮಾಡಿಸಿದ್ರು. ನಿಮ್ಮ ಎಲ್ಲ ನಾಯಕರು ಖಾನಾಪುರ ಸ್ಟೇಷನ್ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ತನಕ FIR ಮಾಡಿಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕ, ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ ಅದ ವಿರೋಧ ಪಕ್ಷದ ನಾಯಕ. 10%ಗಿಂತ ಜಾಸ್ತಿ ಸೀಟ್ ಬಂದರೆ ವಿರೋಧ ಪಕ್ಷದ ನಾಯಕ ಒಂದು ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ. ಆ ಪೊಲೀಸ್ ಕಮಿಷನರ್ ಬಂದು ಮಾತಾಡೋದಲ್ಲ ಅಶೋಕ್ ಅವರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಯಾಕೆ ಚಲವಾದಿ ನಾರಾಯಣ ಸ್ವಾಮಿ ಒಬ್ಬರ ಹರಿಜನರನ್ನು ತಿಳ್ಕೊಂಡು ತಿರಸ್ಕಾರ ಮಾಡಿದ್ರೆ ಏನು ನಿಮ್ಮದು ವಿಚಾರ? ಅವರು ಆ ಸಮುದಾಯಕ್ಕೆ ಸೇರಿದರು ಅಂತ ಹೇಳಿ ಮಾಡಿದ್ರ ನೀವು? ಯಾವ ಕಾರಣದಿಂದ ನೀವು ಆ ರೀತಿ ಮಾಡಿದ್ರಿ? ಚಲವಾದಿ ನಾರಾಯಣ ಸ್ವಾಮಿಯವರು ಒಬ್ಬ ಗೌರವಾನ್ವಿತವಾದಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಕೆಲವ್ರದ್ದು ಇತ್ತೀಚೆಗೆ ಹರಿಜನ ಅನ್ನೋ ಶಬ್ದದ ಬಗ್ಗೆಯೂ ಆಪತ್ತಿ ಇದೆ. ಅವರು ಆ ಸಮುದಾಯಕ್ಕೆ ಸೇರಿದವರು ಅಂತ ಮಾಡಿದರೆ, ನಾನು ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಅಂತ ಆ ಶಬ್ದವನ್ನು ನಾವು ಬಳಸಿದ್ದೇವೆ ಹೊರತಾಗಿ ಗೌರವಾನ್ವಿತ ಶಬ್ದವನ್ನೇ ನಾವು ಬಳಸ್ತೀವಿ. ಯಾಕಂದರೆ ಈ ಅಸ್ಪೃಶ್ಯತೆಯನ್ನು ಯಾವ ಕಾಲಕ್ಕೂ BJP ಸಂಘ ಪರಿವಾರ ಒಪ್ಪಿಲ್ಲ, ನಾವು ಒಪ್ಪಿಲ್ಲ. ಅಸ್ಪೃಶ್ಯತೆ ಈ ಸಮಾಜಕ್ಕೆ ಕಟ್ಟಿದಂಥ ಒಂದು ಮಹಾಪಾಪ. ಅವರನ್ನು ಕೂಡ ಇಲ್ಲಿ ಟ್ರೀಟ್ ಮಾಡಿದಿರಿ. ಈ ರೀತಿಯಾದಂತಹ ಮಾಡಿದಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ. ಬಹಳ ಚರ್ಚೆ ಆಗ್ತಿದೆ.